ನಾನು 1997 ನಾನು ಬಂದಿದ್ದು ಆಸ್ ಎ ಅಸಿಸ್ಟೆಂಟ್ ಸ್ಟಿಲ್ ಫೋಟೋಗ್ರಾಫರ್ ಆಗಿ. ಓಹೋ, ನಿಮ್ಮವ್ರು ಯಾರು ಇಲ್ಲ ಅಂದ್ರೆ ಹೊಡಿಯೋದು ಫೋಟೋ. ಅಲ್ಲ, ಅಸಿಸ್ಟೆಂಟ್ ಸ್ಟಿಲ್ ಫೋಟೋಗ್ರಾಫರ್. ಅವಾಗ ಚಂದ್ರು ಅಂತ ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ಇದ್ರು. ನಾನು ಅವ್ರ ಜೊತೆ ಅಸಿಸ್ಟೆಂಟ್ ಆಗಿ ಕೆಲಸ ಕೊಡಕಲ್ಲಿ ರೀಲ್. ಹೌದು, ಅವಾಗೆಲ್ಲ ನಮ್ಗೆ ನೆಗೆಟಿವ್, ಅವಾಗೆಲ್ಲ ಫುಲ್ ಸ್ಟಿಲ್ ಫೋಟೋಗ್ರಾಫರ್. ಅವಾಗೆಲ್ಲ ನಿಕಾನ್ ಕ್ಯಾಮ್ರಾ. ಸೊ ಅದಾದ್ಮೇಲೆ ನಂದು ಲಾಸ್ಟ್ ಸಿನಿಮಾ ಆಸ್ ಎ ಸ್ಟಿಲ್ ಫೋಟೋಗ್ರಾಫರ್ ಮಾಡಿದ್ದೆ ಸೂಪರ್ ಸ್ಟಾರ್ ಉಪೇಂದ್ರ ಸರ್ದು ಲಾಸ್ಟ್. ಅವ್ರಿಗೆ ಗೊತ್ತಿರಲಿಲ್ಲ. ನಾನು ಮುಕುಂದ ಮುರಾರಿ ಮಾಡೋ ಟೈಮಲ್ಲಿ ನಾನು ಹಿಂಗೆ ಮಾತಾಡ್ತಾ ಸರ್ ನೀವು ನನ್ನ ನೆನಪಿದೆಯಾ ಸರ್ ಅಂತ ಕೇಳಿದೆ. ಇಲ್ಲ ಸರ್ ಮರ್ತೋಗಿದ್ದೀನಿ ನಾನು ಅಂತಂದ್ರೆ ಅವಾಗ ನಾನು ನೆನಪು ಮಾಡಿದೆ ಸರ್ ಹಿಂಗೆ ಅಂತ ಅಂದಾಗ ಅವಾಗ ನೀವೇನ್ರಿ ರೀ ಅಂತ ಅವಾಗ ಅವ್ರನ್ನೂ ಕೂಡ ಅದನ್ನು ಇದು ಮಾಡ್ಕೊಂಡ್ರು. ಸೊ ಹೀಗೆ ನಾನು ಅದಾದ್ಮೇಲೆ ಸೀರಿಯಲ್ ಮಾಡಿದೆ. ನಾಗತಿಲ ಚಂದ್ರಶೇಖರ್ ಅವ್ರ ಸೀರಿಯಲ್ಗಳು ಮಾಡಿದೆ. ಅದಾದಮೇಲೆ ಬಾಲಿ ಟೆಲಿಫಿಲ್ಮ್ಸ್ ಕೂಡ ಎಷ್ಟೋ ಸುಮಾರು ಸೀರಿಯಲ್ಗಳೆಲ್ಲ ವರ್ಕ್ ಮಾಡಿದೆ. ಅದಾದಮೇಲೆ 2005 ನಾವು ರಾಕಿ ಸಿನಿಮಾನ ಸ್ಟಾರ್ಟ್ ಮಾಡಿದ್ದು. ಸೊ ಅದು ಕೂಡ ನಿಮ್ಗೆ ಹೇಳ್ಬೇಕಂದ್ರೆ ಏನಂತಾರೆ, ಅದಕ್ಕೆ ಆ್ಯಕ್ಚುಲಿ ನಾನು ಕ್ಯಾಮ್ರಾವನ್ನಲ್ಲ. ಹಂಗೂ ನಮ್ಮ ನಾಗೇಂದ್ರಸು ಅದಕ್ಕೆ ಬೇರೆ ಕ್ಯಾಮ್ರಾವನ್ನಿದ್ರು, ಬೇರೆ ಪ್ರೊಡಕ್ಷನ್ ಇತ್ತು, ಬೇರೆ ಹೀರೋ ಇದ್ದರು. ಅದಾದಮೇಲೆ ಇಲ್ಲ ಸುಧಾಕರ್ನ ಹಾಕ್ಕೊಂಡು ನಾನು ಮಾಡ್ತೀನಿ ಅಂದಾಗ ಅವ್ರು ಒಪ್ಕೊಂಡಿರಲಿಲ್ಲ. ಅವಾಗ ಬೇಡ ಹೊಸಬ್ರೆಲ್ಲ ಬೇಡ, ಇವಾಗ ದೊಡ್ಡ ಹೆಸರು ಮಾಡೋಂಥ ಕ್ಯಾಮ್ರಾವನ್ನು ಕೊಡ್ತಾಯಿದ್ದೀನಿ, ಅವ್ರಿಗೆ ಹಾಕ್ಕೊಂಡು ನೀವು ಮಾಡಿ ಹಾಗೆ ಅಂತಂದಾಗ ಇಲ್ಲ ನಾನು ಒಂದು ಮಾತು ಕೊಟ್ಟಿದ್ದೀನಿ, ನಾನು ಅವ್ನು ಹಾಕ್ಕೊಂಡು ಸಿನಿಮಾ ಮಾಡಬೇಕು ಅಂತ. ಈಗಾದರೆ ನಮಗೂ ಆಗಲ್ಲ ಅಂದ್ರೆ ಅವರು ಬೇಡ ಅಂತಂದರು. ಸರಿ, ನೆಕ್ಸ್ಟ್ ಏನು ಅಂತಂದಾಗ ಅವಾಗ ನನಗೆ ನಮ್ಮ ತಿಮ್ಮಣ್ಣ ಸಿಕ್ಕಿದ್ರು. ಅದೇ ನಮ್ಮ ರಾಕಿ ಪ್ರೊಡ್ಯೂಸರು ನಾರಾಯಣ ಸ್ವಾಮಿಯವರು ತಿಮ್ಮಣ್ಣವ್ರು ಸಿಕ್ಕಿ ಅದಾದಮೇಲೆ ಅವ್ರಿಗೆ ಹೇಳಿದೆ ಈ ಥರ ಹಿಂಗಿದೆ ಅಣ್ಣ ಹಿಂಗೆ ಅಂತ ಅಂದಾಗ ಕೇಳೋಣ ಮಾಡೋಣ ಅಂತಂದರು. ಅವರು ಕತೆ ಕೇಳಿದ್ರು. ಅವಾಗ ಯಾರು ಅಂತಂದಾಗ ಅವಾಗ ನಾವು ಯಶ್ ಅವ್ರನ್ನ ಹುಡುಕಿದ್ದೆ. ಅವಾಗ